ಶುಭ ಮುಂಜಾನೆ. 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ವ್ಯಾವಹಾರಿಕ ಪತ್ರ. ಪತ್ರ ವ್ಯವಹಾರದ ಸ್ವರೂಪಗಳನ್ನು ನೋಡಿದ್ವಿ. ಪತ್ರ ವ್ಯವಹಾರದ ಸ್ವರೂಪಗಳಲ್ಲಿ ವ್ಯವಹಾರದ ಅಂಗಗಳ ವಿವರಣೆಯನ್ನು ತಿಳಿಸ್ಕೊಟ್ಟಿದ್ದೀನಿ. ತದನಂತರ ಬರೋದೇ ಪತ್ರದ ಲಕ್ಷಣಗಳು. ಪತ್ರ ವ್ಯವಹಾರ ಹಲವಾರು ಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಅವು ಯಾವ ಲಕ್ಷಣಗಳು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಪತ್ರದ ಉದ್ದೇಶ. ನಾವು ಯಾಕೆ ಪತ್ರವನ್ನು ಬರಿತಿದ್ದೀವಿ ಅನ್ನೋದರ ಉದ್ದೇಶ. ಎರಡನೇದು ವಿಷಯ ಸಂಗ್ರಹಣೆ ಮತ್ತು ಟಿಪ್ಪಣಿ. ಮೂರನೇದು ಓದುಗನ ದೃಷ್ಟಿಕೋನ. 4 ತ್ವಂ ದೃಷ್ಟಿ. 5 ಪತ್ರದ ಭಾಷೆ. ಉಚಿತ ಪದಪ್ರಯೋಗ. ಸಜ್ಜನಿಕೆ. ವಾಚಕನಿಗೆ ತಕ್ಕ ವಾಗ್ಧೋರಣೆ. ಪತ್ರದ ಶೈಲಿ. ಪತ್ರದ ಆದಿ. ಪತ್ರದ ತಿರುಳು. ಲೇಖನ ಕಾರ್ಯ. ಪರಿಷ್ಕರಣ. ಇವಿಷ್ಟು ಪತ್ರದ ಲಕ್ಷಣಗಳು. ಇನ್ನು ನಾವು ಒಂದೊಂದೇ ಪತ್ರದ ಲಕ್ಷಣಗಳಲ್ಲಿ ಒಂದೊಂದೇ ಲಕ್ಷಣದ ವಿವರಣೆಯನ್ನು ನೋಡೋಣ. ಮೊದಲನೇದಾಗಿ ಪತ್ರದ ಉದ್ದೇಶ. ಪತ್ರ ಲೇಖನ ಕಾರ್ಯವನ್ನು ಆರಂಭಿಸುವ ಮೊದಲು, ಅಂದರೆ ಪತ್ರವನ್ನು ಬರೆಯೋದಕ್ಕೂ ಮುಂಚಿತವಾಗಿ ಪತ್ರದ ಉದ್ದೇಶವೇನೆಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಅಂದರೆ ನಾವು ಯಾವುದಕ್ಕೋಸ್ಕರ ನಾವು ಪತ್ರವನ್ನು ಬರಿತಿದ್ದೀವಿ, ಅದರ ವಿಷಯ ಏನು ಅನ್ನೋದನ್ನು ಮೊದಲು ಏನು ಮಾಡಬೇಕು, ನಾವು ಅರಿತುಕೊಂಡಿರಬೇಕು. ಯಾರು ಪತ್ರ ಬರೆಯುವಂಥವರು ಅರಿತುಕೊಂಡಿರಬೇಕು. ಒಂದೇ ವಾಕ್ಯದಲ್ಲಿ ಪತ್ರದ ವಿಷಯವನ್ನು ರೂಪಿಸಿಕೊಳ್ಳಬೇಕು. ಏನು ವಿಷಯ ಅನ್ನೋದನ್ನು ನಾವು ಫಸ್ಟ್ ಮನಸ್ಸಿನಲ್ಲೇ ಮನದಟ್ಟು ಮಾಡಿಕೊಳ್ಳಬೇಕು. ಏನನ್ನ ನಾವು ಹೇಳಬೇಕು ಅಂತಿದ್ದೀವಿ ಅನ್ನೋದನ್ನು ತಿಳ್ಕೊಂಡಿರಬೇಕು. ಆಯಿತಾ? ಇದು ಪತ್ರದ ಉದ್ದೇಶ. ಎರಡನೇದಾಗಿ ವಿಷಯ ಸಂಗ್ರಹಣೆ ಮತ್ತು ಟಿಪ್ಪಣಿ. ನಾವು ಪತ್ರವನ್ನು ಬರಿತಾ ಇದ್ದೀವಿ, ಯಾವ ವಿಷಯದ ಬಗ್ಗೆ ಬರಿತಾ ಇದ್ದೀವಿ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕು. ನಮಗೆ ಸರಕುಗಳು ಬೇಕಾ, ಅಥವಾ ಯಾವುದಾದರೂ ಸರಕುಗಳನ್ನು ನಾವು ಕಳಿಸ್ಕೊಡ್ಬೇಕಾ, ನಾವು ಯಾವುದಕ್ಕೋಸ್ಕರ ಪತ್ರವನ್ನು ಬರಿತಿದ್ದೀವಿ ಅನ್ನುವ ವಿಷಯವನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಳ್ಬೇಕು, ಸಂಗ್ರಹಿಸಿಕೊಳ್ಳಬೇಕು. ಬರವಣಿಗೆಯ ಕ್ರಮವನ್ನು ಪಟ್ಟಿ ಮಾಡಿಕೊಂಡು ಅನಂತರ ಅದನ್ನು ಕಾಗದದ ಮೇಲೆ ಬರೆಯಬೇಕು. ನಾವು ಏನು ಬರೀಬೇಕು ಅಂತ ಇದ್ದೀವೋ, ಏನು ಹೇಳಬೇಕು ಅಂತಿದ್ದೀವೋ ಅದನ್ನೆಲ್ಲ ಟಿಕ್ ಮಾಡ್ಕೊಳ್ಬೇಕು, ಪಟ್ಟಿ ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಪೇಟೆ ಕಡೆ ಎಲ್ಲಾದರೂ ಹೊರಟಂತಹ ಸಂದರ್ಭದಲ್ಲಿ ನಮ್ಗೆ ಯಾವ್ಯಾವ ವಸ್ತುಗಳನ್ನು ನಾವು ಖರೀದಿ ಮಾಡಬೇಕು ಅಂತ ಕೆಲವೊಂದು ಸಾರಿ ಟಿಪ್ಪಣಿ ಮಾಡ್ಕೊಳ್ತೀವಿ. ನಾವು ಒಂದು ರೋಡಲ್ಲಿ ಹೊರಟಿದ್ದೀವಿ ಅಂದರೆ ಅಲ್ಲಿ ಯಾವ ಅಂಗಡಿ ಸಿಕ್ಕತ್ತೆ, ನಮ್ಗೆ ಆ ಅಂಗಡಿಯಲ್ಲಿ ಏನು ಬೇಕು, ಮುಂದಿನ ಅಂಗಡಿಯಲ್ಲಿ ಏನು ಬೇಕು ಅಂತ ಕೆಲವೊಂದು ಸಾರಿ ಟಿಕ್ ಮಾಡ್ಕೊಳ್ತೀವಲ್ವಾ. ಅದೇ ರೀತಿಯಾಗಿ ಪತ್ರ ಬರೆಯುವ ಸಂದರ್ಭದಲ್ಲಿಯೂ ಕೂಡ ನಾವು ಯಾವ ಯಾವ ವಿಷಯವನ್ನು ಅವ್ರಿಗೆ ಹೇಳಬೇಕು. ಒಂದು, ನಮಗಿಂತಹ ಸರಕುಗಳು ಬೇಕು ಅಂತ. ಎರಡನೇದಾಗಿ ಸಾಲಗಳನ್ನು ಕೊಡ್ತೀರಾ ಅಂತ ಕೇಳಬೇಕು. ಸಾಲಗಳನ್ನು ಕೊಡೋದಾದರೆ ನಾವು ಎಷ್ಟು ದಿನಕ್ಕೆ ಹಿಂತಿರುಗಿಸಬಹುದು ಅನ್ನೋದನ್ನು ಕೇಳಬೇಕು. ಈ ರೀತಿಯಾಗಿ ಏನಾಗತ್ತೆ, ನಾವು ಬರೆಯಬೇಕಾದ ವಿಷಯವನ್ನು ಮೊದಲೇ ಮನಸ್ಸಿನಲ್ಲಿ ಪಟ್ಟಿ ಮಾಡಿಕೊಂಡಿರಬೇಕು. ತದನಂತರ ಓದುಗನ ದೃಷ್ಟಿಕೋನ. ಪತ್ರ ಲೇಖಕ, ಪತ್ರವನ್ನು ಬರೆಯುವಂಥವರು. ಆಯಿತಾ? ಬರೆಯುವಂಥವರು ಯಾರಿಗೆ ಪತ್ರವನ್ನು ಬರೆಯುತ್ತಿದ್ದಾರೋ, ನಾನು ಪತ್ರ ಬರೀತಿದ್ದೀನಿ ಅಂದರೆ ಯಾರಿಗೆ ಬರೀತಿದ್ದೀನಿ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಆ ವ್ಯಕ್ತಿಯ, ಅಂದರೆ ಒಂದು ಕಂಪನಿಗೆ ಬರೀತಾ ಇದ್ರೆ ಅಥವಾ ಯಾವುದೋ ಒಂದು ವ್ಯಾಪಾರ ಸಂಸ್ಥೆಗೆ ಬರೀತಾ ಇದ್ರೆ ಅಲ್ಲಿರುವಂತಹ ಆ ಮುಖ್ಯಸ್ಥನ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಮೊದಲು ನಾನು ಅರಿತುಕೊಂಡಿದ್ರೆ ನನಗೆ ಪತ್ರ ಬರೀಲಿಕ್ಕೆ ಸುಲಭವಾಗತ್ತೆ ಅನ್ನೋದನ್ನು ಹೇಳ್ತಾರೆ. ಅವರ ಮನಸ್ಸನ್ನು ತಿಳಿಯಬೇಕಾದುದು ಅವಶ್ಯಕ. ವಾಚಕನ ಬಗ್ಗೆ ಹೆಚ್ಚು ಸಂಗತಿ ಅರಿತಿದ್ದಷ್ಟು
ಪತ್ರ ಬರೆಯುವುದು ಸುಲಭ ಅಂತ ಹೇಳ್ತಾರೆ. ನಾವು ಅಲ್ಲಿರುವಂತಹ ಬೇರೆಯ ಕಂಪನಿಯ ಅಥವಾ ಬೇರೆಯ ವ್ಯಾಪಾರ ಸಂಸ್ಥೆಯ ಮಾಲೀಕನ ಬಗ್ಗೆ ಅರಿತುಕೊಂಡಷ್ಟು, ಅವ್ರ ಬಗ್ಗೆ ನಾವು ತಿಳ್ಕೊಂಡಷ್ಟು ನಮಗೆ ಅವರ ಮನವನ್ನು ಹೇಗೆ ಒಲಿಸೋಕೆ ಸಾಧ್ಯ ಅನ್ನೋದು ಅರ್ಥ ಆಗುತ್ತೆ. ಸಂಸ್ಥೆಯೊಡನೆ ವ್ಯವಹಾರ ನಡೆಸುವುದರಿಂದ ಆಗುವ ಅನುಕೂಲಗಳನ್ನು ತಿಳಿಸುವುದು ಪತ್ರಕರ್ತನ ಕರ್ತವ್ಯ. ಸರಿ, ನಾವೇ ಒಂದು ವ್ಯಾಪಾರ ಮಾಡ್ತಿದ್ದೀವಿ ಅಂದ್ಕೊಳ್ರಿ. ಇನ್ನೊಂದು ವ್ಯಾಪಾರ ಕಂಪನಿಗೆ ಪತ್ರ ಬರೀಬೇಕು. ಹೇಗೆ ಬರೀಬೇಕು? ನಾವು ಇಂತಹ ಸರಕುಗಳನ್ನು ತಯಾರಿಸ್ತಾ ಇದ್ದೀವಿ, ನಾವು ಅದನ್ನು ನಿಮಗೆ ಕಳಿಸ್ಕೊಡ್ತೀವಿ, ನೀವೇನು ಮಾಡ್ರಿ ಅದನ್ನು ಮಾರಾಟ ಮಾಡ್ರಿ, ಇದರಿಂದ ನಿಮಗೆ ಲಾಭ ಇದೆ. ಹೇಗೆ ಲಾಭ ಇದೆ? ನಾವು ಅದನ್ನು ಸಾರಿಗೆ ವೆಚ್ಚ ನೀವು ಕೊಡೋದು ಬೇಡ, ನಮ್ಮ ಗಾಡಿಗಳು ಹೀಗೆ ಹೋಗ್ತಾ ಇರ್ತವೆ, ಅದರ ಮುಖಾಂತರ ನಿಮಗೆ ಕೊಟ್ಟು ಕಳಿಸ್ತೀನಿ ಅಂತನೋ, ಜೊತೆಗೆ ನಾವು ಮಾಡುವಂತಹ ಈ ವ್ಯವಹಾರದಿಂದ ನಿಮಗೂ ಕೂಡ ಲಾಭ ಆಗತ್ತೆ ಅಂತನೋ ಏನು ಮಾಡ್ಬೋದು? ನಮ್ಮ ಕಂಪನಿ ಅಥವಾ ನಮ್ಮ ಸರಕುಗಳಿಂದ ಅವರಿಗಾಗುವಂತಹ ಲಾಭಗಳನ್ನು ಕೂಡ ನಾವು ಅವರಿಗೆ ತಿಳಿಸೋದು ಸೂಕ್ತ ಅಂತ ಹೇಳ್ತಾರೆ. ಇನ್ನು ತ್ವಂ ದೃಷ್ಟಿ. ಪತ್ರದಲ್ಲಿ ಅಹಂ ದೃಷ್ಟಿ ಇರಬಾರದು ಅಂತ ಹೇಳ್ತಾರೆ. ನಾನು, ನನ್ನಿಂದಲೇ ಆಗತ್ತೆ, ನನ್ನ ಸರಕುಗಳಿಂದಲೇ ಎಲ್ಲ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಅನ್ನುವ ಒಂದು ಅಹಂ ದೃಷ್ಟಿಕೋನ ಎಲ್ಲಿರಬಾರ್ದು ಅಂತ ಹೇಳ್ತಾರೆ? ಪತ್ರ ಬರೆಯುವ ಸಂದರ್ಭದಲ್ಲಿ ಇರಬಾರದಂತೆ. ಪತ್ರ ಹೇಗಿರಬೇಕು ಅಂದರೆ, ನಾವು ವ್ಯಾಪಾರ ಸಂಸ್ಥೆಗೆ ಒಂದು ಪತ್ರ ಬರೀತಿದ್ದೀವಿ ಅಂತ ಅಂದರೆ, ಅವರ ಒಂದು ದುಃಖವಾಗಿರ್ಬೋದು, ಸುಖವಾಗಿರ್ಬೋದು, ಅವರ ಕಡೆಯೂ ಆಲೋಚನೆ ಇದೆ ನಮಗೆ ಅಂತ ನಾವೇನು ಮಾಡ್ಕೊಳ್ಬೇಕಂತೆ? ಅರ್ತಿರಬೇಕಂತೆ. ಅಂದರೆ ಸಹಜವಾಗಿ ಅವರು ಹೇಳ್ತಾರೆ ತ್ವಂ ದೃಷ್ಟಿ ಇರಬಾರದು ಅಂತ. ಹಾಗಾಗಿ ಅವ್ರು ಏನು ಹೇಳ್ತಾರೆ, ನಾವು ಯಾರಿಗೆ ಪತ್ರ ಬರೀತಿದ್ದೀವೋ ಆ ಪತ್ರದ ವ್ಯಾಪಾರ ಸಂಸ್ಥೆಗೆ, ಓ ಇವರು ತುಂಬ ಒಳ್ಳೆಯವರು, ನಮ್ಮಲ್ಲಿರೋ ಸುಖ ದುಃಖನೂ ಕೂಡ ಅರ್ಥ ಮಾಡ್ಕೊಳ್ತಾರೆ ಅನ್ನುವ ಭಾವನೆ ಅವರಿಗೆ ಬರುವ ರೀತಿಯಲ್ಲಿ ನಾವೇನು ಮಾಡಬೇಕಂತೆ? ವ್ಯಾಪಾರದ ವಹಿವಾಟನ್ನು ಕೈಗೊಳ್ಳಬೇಕಂತೆ. ಇನ್ನು ಪತ್ರದ ಭಾಷೆ ಅಂತ ಹೇಳ್ತಾರೆ. ಓದುಗನ ಮನೋಧರ್ಮವನ್ನು ಅರಿತು ಅದಕ್ಕೆ ತಕ್ಕಂತೆ ಪತ್ರದಲ್ಲಿ ಅವರ ಭಾಷೆಯ ಪದಗಳ ಬಳಕೆ ಇರುವುದು ಒಳ್ಳೆಯದು. ಸರಿ, ಈಗ ಹಲವಾರು ಭಾಷೆಗಳಲ್ಲಿ ವ್ಯವಹಾರವನ್ನು ನಡೆಸ್ತಾರೆ, ಆಯಿತಾ? ಒಂದು ವ್ಯಾಪಾರ ಸಂಸ್ಥೆಯವರು ಅಥವಾ ಬಂದಂತಹ ಗ್ರಾಹಕರು, ಈಗೇನಾಗತ್ತೆ ಅಂದರೆ, ಗ್ರಾಹಕರು ನಮ್ಮ ಅಂಗಡಿಗೆ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವ ಭಾಷೆಯಲ್ಲಿ ನಾವು ಅರ್ಥ ಮಾಡೋಕ್ಕೆ ಸಾಧ್ಯ ಇದೆಯೋ ಆ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ತೀವಿ. ಅಥವಾ ಹಿಂದಿ ಆದರೆ ಹಿಂದಿ, ಕನ್ನಡ ಆದರೆ ಕನ್ನಡ, ಹೌದು ತಾನೆ? ಬಂದಂತಹ ಗಿರಾಕಿಗಳಿಗೆ ಅವ್ರಿಗೆ ಕೇಳ್ತೀವಿ, ನಿಮಗೆ ಏನು ಬೇಕು, ಹೇಗೆ ಬೇಕು ಅಂತ ಅಂದ್ಬಿಟ್ಟು ನಾವು ಹೇಗೆ ವಿಚಾರಿಸ್ತೀವೋ, ಅವರ ಮನೋಧರ್ಮವನ್ನು ಅರಿತು ಅವರ ಭಾಷೆಗನುಸಾರವಾಗಿ ಹೇಗೆ ನಾವು ವ್ಯವಹಾರವನ್ನು ನಡೆಸ್ತೀವೋ, ವ್ಯಾಪಾರವನ್ನು ಮಾಡ್ತೀವೋ, ಅದೇ ರೀತಿಯಾಗಿ ಒಂದು ವ್ಯಾಪಾರ ಸಂಸ್ಥೆಗೂ ನಾವು ಪತ್ರ ಬರೆಯುವ ಸಂದರ್ಭದಲ್ಲಿ ಅವರು ಮಾತನಾಡುವಂತಹ ಭಾಷೆಯ ಮುಖಾಂತರ ಪದಗಳ ಬಳಕೆ ಆ ಪತ್ರದಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ತಿಳಿಸಿಕೊಡ್ತಾರೆ. ಉಚಿತವಾದ ಪದ ಪ್ರಯೋಗ. ಸಾಮಾನ್ಯವಾಗಿ ಗಿರಾಕಿಗಳಿಗೆ ಪತ್ರ ಬರೆಯುವಾಗಲಂತೂ ಆದಷ್ಟು ಸರಳವಾದ ಪದಗಳ ಬಳಕೆ ಇರಬೇಕು. ಅವ್ರಿಗೆ ಅರ್ಥವಾಗುವಂತಹ ಪದಗಳಲ್ಲಿ ನಾವೇನು ಮಾಡಬೇಕಂತೆ? ಬಳಸಬೇಕಂತೆ, ಬರೀಬೇಕಂತೆ. ಕೆಲವೊಂದು ಸರಿ ಅವ್ರಿಗೆ ಮೊದಲನೇ ಸಲ ಓದಿದ ತಕ್ಷಣವೇ ಅರ್ಥ ಆಗಬೇಕು, ಅಂದರೆ ಆ ರೀತಿಯಾಗಿ ಸುಲಭವಾಗಿರಬೇಕು ಅಂತ ಹೇಳ್ತಾರೆ. ಕಠಿಣ ಪದಗಳ ಬಳಕೆಯನ್ನು ಬಳಸದೆ ಸುಲಭವಾದಂತಹ ಅರ್ಥವಾಗುವಂತಹ ಪದಗಳ ಬಳಕೆ ತುಂಬಾ ಸೂಕ್ತ ಅಂದ್ಬಿಟ್ಟು ವ್ಯವಹಾರ ಪತ್ರದ ಲಕ್ಷಣಗಳಲ್ಲಿ ಇದನ್ನು ತಿಳಿಸ್ಕೊಡ್ತಾರೆ. ಇನ್ನು ಸಜ್ಜನಿಕೆ ಇರಬೇಕು. ಪತ್ರ ಬರೆಯುವಂತಹ
ವ್ಯಕ್ತಿಯಲ್ಲಿ ಅಂದರೆ ಪತ್ರಕರ್ತನಲ್ಲಿ, ಪತ್ರ ಬರೆಯುವಂತಹ ವ್ಯಕ್ತಿಯಲ್ಲಿ ವಿನಯಪೂರ್ವತೆ ಇರಬೇಕು, ವಿನಮ್ರತೆ ಇರಬೇಕು. ಗೌರವಯುತವಾಗಿ ಅವರು ಏನು ಮಾಡಬೇಕು, ಪತ್ರದ ಪದಗಳ ಗೌರವ ಭಾವನೆಯನ್ನು ಪತ್ರದಲ್ಲಿ ವ್ಯಕ್ತಪಡಿಸಬೇಕು. ಅಂದರೆ ಕೃತಜ್ಞತೆ ಇರಬೇಕು, ವಂದನೆ ಇರಬೇಕು, ನಮಸ್ಕಾರ ಇರಬೇಕು. ಸರಿಯಾದ ಜಾಗದಲ್ಲಿ ಯಾವ ಯಾವ ಪದಗಳ ಜೋಡಣೆ ಇದೆಯೋ ಆ ಎಲ್ಲ ಜೋಡಣೆಯು ಕೂಡ ಅಳವಡಿಸ್ಕೊಳ್ಬೇಕು. ಅವರ ಯೋಗಕ್ಷೇಮವನ್ನು ಕೇಳುವ ಮನಸ್ಥಿತಿ ಪತ್ರ ಬರೆಯುವಂತಹ ವ್ಯಕ್ತಿಯಲ್ಲಿ ಇರಬೇಕು ಅಂತ ಹೇಳುತ್ತಾರೆ. ಇದು ಸಜ್ಜನಿಕೆ. ಇನ್ನು ವಾಚಕನಿಗೆ ತಕ್ಕ ವಾಗ್ಧೋರಣೆ. ಪತ್ರಕರ್ತ ತನ್ನ ಪತ್ರದ ಭಾಷೆಯನ್ನು ಓದುಗನ ಮನಸ್ಸಿನ ಪ್ರವೃತ್ತಿಗೆ ತಕ್ಕಂತೆ ಅಳವಡಿಸಿಕೊಳ್ಳಬೇಕು. ಪತ್ರಕರ್ತ ತನ್ನ ಪತ್ರವನ್ನ ಓದ್ತಿರುವಂತಹ ವ್ಯಾಪಾರ ಸಂಸ್ಥೆ ಏನು ಓದ್ತಾ ಇರತ್ತೋ ಆತನ ಮನಸ್ಥಿತಿಗೆ ತಕ್ಕಂತೆ ಏನು ಮಾಡಬೇಕು, ಪತ್ರದ ಬರವಣಿಗೆ ಇರಬೇಕು. ಆತ ಬರೆದ ಪತ್ರದಿಂದ ತಿಳಿಯಬಹುದು ಓದುಗನ ಮನಸ್ಥಿತಿಯನ್ನು. ಓದುಗ ಏನು ಪತ್ರವನ್ನು ಬರೀತಿರ್ತಾನೋ ಅವನ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಆತ ಬರೆದಂತಹ ಪತ್ರದ ಮುಖೇನ ತಿಳಿಯಬಹುದು ಅಂತ ಹೇಳ್ತಾರೆ. ಏನು ಹೇಳಬೇಕು ಅಂತ ಇದ್ದಾರೋ ಆ ಹೇಳುವ ವಿಷಯವನ್ನ ನೇರವಾಗಿ ಹೇಳಿದರೆ ಪತ್ರ ಓದುಗನಿಗೆ ಅಂದರೆ ವ್ಯಾಪಾರ ಸಂಸ್ಥೆಗೆ ಅದು ಏನಾಗತ್ತೆ, ಬೇಗ ಮನದಟ್ಟಾಗತ್ತೆ ಎಂಬುದು ಪತ್ರದ ಉದ್ದೇಶವಾಗಿರುತ್ತೆ. ಪತ್ರದ ಶೈಲಿ. ಇನ್ನೇ ಪತ್ರ ಬರೆಯುವ ಒಂದು ಪತ್ರದ ಶೈಲಿಯೂ ಕೂಡ ಕೆಲವೊಂದು ಲಕ್ಷಣ ಒಳಗೊಂಡಿರುತ್ತೆ. ಸ್ಪಷ್ಟತೆ ಇರತ್ತೆ, ಸಂಕ್ಷಿಪ್ತತೆ ಇರತ್ತೆ, ಸರಳತೆ ಇರತ್ತೆ, ವ್ಯಕ್ತಿತ್ವ ಇರತ್ತೆ. ಪತ್ರಕರ್ತ ಏನನ್ನ ಹೇಳಬೇಕು ಅಂದ್ಕೊಂಡಿದ್ದಾನೋ ಅದನ್ನು ಸುಲಭವಾಗಿ ಹೇಳಬೇಕಾತ. ತುಂಬ ಕಠಿಣವಾಗಿ ವ್ಯಾಪಾರ ಸಂಸ್ಥೆಗೆ ಹೇಳುವ ಪ್ರಯತ್ನ ಮಾಡಬಾರ್ದು. ಅರ್ಥವಾಗುವಂತೆ ಪದಗಳ ಜೋಡಣೆ ಇರಬೇಕು. ವಿರಾಮ ಚಿಹ್ನೆ, ಅಲ್ಪ ವಿರಾಮ, ಪೂರ್ಣ ವಿರಾಮ ಎಲ್ಲೆಲ್ಲಿ ಹಾಕಬೇಕೋ ಅಲ್ಲೆಲ್ಲ ಕಡೆನೂ ಕೂಡ ಪತ್ರದಲ್ಲಿ ಹಾಕುವುದು ಮುಖ್ಯವಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ನಾವೊಂದು ವ್ಯಾಪಾರ ಸಂಸ್ಥೆಗೆ ಪತ್ರ ಬರೆದಿದ್ದೀವಿ ಅಂತಂದರೆ ಅವ್ರಿಗೆ ನೋಡಿದ ತಕ್ಷಣ ಏನಾಗಬೇಕು, ಎಷ್ಟು ಚೆನ್ನಾಗಿ ಬರೆದಿದ್ದಾರಪ್ಪ, ಏನಿರ್ಬೋದಪ್ಪ ವಿಷಯ ಅಂತ ಮೊದಲೇ ಗೊತ್ತಾಗುವ ರೀತಿಯಲ್ಲಿ, ಅವರು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸಂಕ್ಷಿಪ್ತತೆ. ಪತ್ರದಲ್ಲಿ ಓದುಗನ ಸಮಯ ತುಂಬ ಅಮೂಲ್ಯವಾದುದು. ಅದನ್ನು ವ್ಯರ್ಥಗೊಳಿಸಬಾರದೆಂದು ನೆನಪಿನಲ್ಲಿಟ್ಟು ಆದಷ್ಟು ಸಂಕ್ಷಿಪ್ತವಾಗಿ ಪತ್ರ ಬರೆಯಬೇಕು. ಸರಿ, ನಾವೊಂದು ಪತ್ರ ಬರೆದಿದ್ದೀವಿ ಅಂದ್ಕೊಳ್ರಿ. ಸಹಜವಾಗಿ ನಾವು ಅಪ್ಪ ಅಮ್ಮಂಗೆ ಬರಿಬೇಕಾದ್ರೂ, ಅಣ್ಣ ಅಕ್ಕಂಗೆ ಬರಿಬೇಕಾದ್ರೂ ತುಂಬ ದೊಡ್ಡದಾಗಿ ವಿಶಾಲವಾಗಿ ಬರಿತೀವಿ. ಎಲ್ಲಿಂದ ಅಂತ ಅಂದರೆ, ನಾವು ಆರಾಮಿದ್ದೀವಿ, ನಾವು ಇವತ್ತು ಈ ತಿಂಡಿ ತಿಂದ್ವಿ, ನಿಮ್ಮ ಮನೇಲಿ ಏನು ಮಾಡಿದ್ರಿ, ಅಂಥ ತಿಂಡಿ ಒಂದಿನ ಆ ತಿಂಡಿ ಮಾಡಿದ್ವಿ, ಒಂದಿನ ಈ ತಿಂಡಿ ಮಾಡಿದ್ವಿ ಅಂತನೋ, ನೀವು ಹೇಗಿದ್ದೀರಿ ಅಂತನೋ, ನಾವು ಪ್ರವಾಸಕ್ಕೆ ಹೋದ್ವಿ ಅಂತನೋ ಎಲ್ಲ ಮುಗಿಸಿ ಹೇಗೆ ಬರಿತೀವೋ ಆ ರೀತಿಯಾದಂತಹ ಪತ್ರ ವ್ಯವಹಾರ ಪತ್ರದಲ್ಲಲ್ಲ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಈ ವ್ಯವಹಾರ ಪತ್ರದಲ್ಲಿ ಏನಿದೆ ಅಂತ ಅಂದರೆ, ಆ ವ್ಯಾಪಾರ ಸಂಸ್ಥೆಯವರು ಸಮಯ ಅವ್ರಿಗೆ ತುಂಬ ಇಂಪಾರ್ಟೆಂಟು. ಒಂದೊಂದು ನಿಮಿಷವೂ ಕೂಡ ವ್ಯಾಪಾರ ಸಂಸ್ಥೆಯವರಿಗೆ ತುಂಬ ಮುಖ್ಯವಾದದ್ದು. ಹಾಗಾಗಿ ನಾವೇನು ಪತ್ರ ಬರೀತಿದ್ದೀವೋ ಆ ಪತ್ರ ವ್ಯಾಪಾರ ಸಂಸ್ಥೆಯವರ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಅವ್ರಿಗೆ ಓದಿದ ತಕ್ಷಣ ಯಾವ ಕಂಪನಿಯಿಂದ ಬಂದಿದೆ ಅಥವಾ ಯಾವ ವ್ಯಾಪಾರ ಸಂಸ್ಥೆಯಿಂದ ಬಂದಿದೆ, ಇವ್ರಿಗೇನು ಬೇಕಾಗಿತ್ತು ಅನ್ನುವ ವಿಷಯ ಪತ್ರ ನೋಡಿದ ತಕ್ಷಣ ಅವ್ರಿಗೇನಾಗಬೇಕಂತೆ, ಅರ್ಥ ಆಗಬೇಕಂತೆ. ಹಾಗಾಗಿ ಅಷ್ಟೊಂದು ಸಂಕ್ಷಿಪ್ತವಾಗಿ ನಾವು ಬರೆಯುವ ಪತ್ರ ಇರಬೇಕು ಅನ್ನೋದನ್ನು ತಿಳಿಸ್ತಾರೆ. ಇನ್ನು ಸರಳತೆ ಇರಬೇಕು. ಇದು ಪತ್ರ ಶೈಲಿಯ ಲಕ್ಷಣ.
ಸರಳತೆ ಹೇಗಿರಬೇಕು ಅಂದರೆ ನಾವು ಕ್ಲಿಷ್ಟವಾದಂತಹ ಪದಗಳ ಬಳಕೆಯನ್ನು ಮಾಡಿರಬಾರ್ದು. ತುಂಬ ಸುಲಭವಾಗಿ ಓದುಗರಿಗೆ ಅದು ಅರ್ಥವಾಗುವಂತೆ ಪತ್ರದ ಸರಳತೆ ಇರಬೇಕು. ಇದಿಷ್ಟು ಪತ್ರ ಶೈಲಿಯಲ್ಲಿ ಬರುವಂತಹ ಲಕ್ಷಣವಾದರೆ, ಇನ್ನು ಲೇಖಕನ ವ್ಯಕ್ತಿತ್ವ. ಲೇಖಕನ ವ್ಯಕ್ತಿತ್ವ ಹೇಗಿರಬೇಕಪ್ಪ? ಪತ್ರವೇ ಲೇಖಕನ ಪ್ರತಿನಿಧಿ ಅಂತ ಹೇಳ್ತಾರೆ. ಪತ್ರ ಬರೆಯುವಂಥ ಮನಸ್ಥಿತಿ ಪತ್ರದ ಮುಖಾಂತರ ಅರ್ಥ ಆಗತ್ತೆ. ಲೇಖಕನ ವ್ಯಕ್ತಿತ್ವವನ್ನು ಪತ್ರ ಪ್ರತಿಬಿಂಬಿಸಬೇಕು. ಯಾರು ಬರೀತಾ ಇದ್ದಾರಲ್ಲ, ಬರೆಯುವಂತಹ ವ್ಯಕ್ತಿತ್ವ ಹೇಗಿದೆ, ಅವ್ರ ಗುಣ ಹೇಗಿದೆ, ಅವ್ರ ಸ್ವಭಾವ ಹೇಗಿದೆ, ಅವ್ರ ನಡವಳಿಕೆ ಹೇಗಿದೆ, ಅವ್ರ ಜೊತೆಗೆ ವ್ಯವಹಾರ ಮಾಡಿದರೆ ನಮಗೆ ಅನುಕೂಲ ಆಗತ್ತಾ, ಇವೆಲ್ಲವೂ ಕೂಡ ಪತ್ರ ಓದುತ್ತಾ ಇರುವಂತಹ ವ್ಯಕ್ತಿಗೆ ಅರ್ಥವಾಗಬೇಕಂತೆ. ಆ ರೀತಿಯಾಗಿ ಪತ್ರ ಬರೀಬೇಕು ಅಂತ ಹೇಳ್ತಾರೆ. ಸಹಜವಾಗಿ ಪತ್ರ ಬರೆಯುವಂಥವನು ಓದುಗ ಎದುರಿಗೆ ಇದ್ದಿದ್ದರೆ ನಾವು ಯಾವ ರೀತಿಯಾಗಿ ಮಾತಾಡ್ತಿದ್ವೋ, ಯಾವ ಪದಗಳನ್ನು ಬಳಸ್ತಿದ್ವೋ, ಹೇಗೆ ಅವರಿಗೆ ಸುಲಭವಾಗಿ ಅರ್ಥವಾಗುವ ಹಾಗೆ ಹೇಳ್ತಿದ್ವೋ, ಅದೇ ರೀತಿಯಾಗಿ ಏನು ಮಾಡಬೇಕು? ಪತ್ರದ ಪದಗಳ ಬಳಕೆ ಇರಬೇಕು ಅಂತ ಹೇಳ್ತಾರೆ. ಭಾಷೆಯ ಮೇಲೆ ಹಿಡಿತಾ ಇರಬೇಕು. ಭಾಷೆಯ ಬಗ್ಗೆ ಹಿಡಿತಾ ಇರಬೇಕು. ಅವರಿಗೆ ಕನ್ನಡದಲ್ಲಿ ಅರ್ಥ ಆಗುವ ಹಾಗಿದ್ರೆ ಕನ್ನಡ ಪದಗಳ ಬಳಕೆ ಇರಬೇಕು. ಇಂಗ್ಲೀಷ್ನಲ್ಲಿ ಅರ್ಥ ಆಗುವ ಹಾಗಿದ್ರೆ ಇಂಗ್ಲೀಷಿನ ಬಳಕೆ ಇರಬೇಕು. ಹೀಗೆ ಈ ಓದುಗರಿಗೆ ಯಾವ ಭಾಷೆ ಹೆಚ್ಚು ಸೂಕ್ತ ಅನಿಸುತ್ತದೆಯೋ ಆ ಭಾಷೆಯಲ್ಲಿ ಲೇಖಕ ಏನು ಮಾಡಬೇಕು? ಪತ್ರವನ್ನು ಬರೆಯಬೇಕು. ಜೊತೆಗೆ ಆತ್ಮೀಯತೆ ಇರಬೇಕು. ಆದಿ ಮತ್ತು ಅಂತ್ಯ ಎರಡೂ ಓದುಗನ ಮನಸ್ಸನ್ನು ಸೆರೆ ಹಿಡಿಯುವಷ್ಟು ಆಕರ್ಷಕವಾಗಿರಬೇಕು ಇಲ್ಲಿ ಪತ್ರ ಬರೆಯುವಂತಹನ ಒಂದು ವ್ಯಕ್ತಿತ್ವವಾಗಿರ್ಬೋದು, ಬರವಣಿಗೆಯಾಗಿರ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಲೇಖಕನ ವ್ಯಕ್ತಿತ್ವ ಪತ್ರದಲ್ಲಿ ತುಂಬ ಮುಖ್ಯವಾದುದು ಅನ್ನೋದರ ವಿವರಣೆಯನ್ನು ನೀಡ್ತಾರೆ. ಅವನು ಪ್ರಾರಂಭ ಹೇಗೆ ಮಾಡಿರ್ತಾನೋ ಅದೇ ರೀತಿಯಾಗಿ ಅಂತ್ಯದವರೆಗೂ ಕೂಡ ಓದುಗನ ಮನಸ್ಸನ್ನು ಆಕರ್ಷಿಸುವ ಶಕ್ತಿ ಈ ಲೇಖಕನ ವ್ಯಕ್ತಿತ್ವಕ್ಕೆ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಪತ್ರದ ಆದಿ. ಓದುಗನ ಮನಸ್ಸನ್ನು ಅತ್ತಿತ್ತ ಚಲಿಸದಂತೆ ಕೇಂದ್ರೀಕರಿಸುವುದೇ ಪತ್ರದ ಆದಿ. ಅವನ ಮನಸ್ಸು ಯಾವ ಕಡೆನೂ ಹರಿದಾಡದ ಹಾಗೆ ಪತ್ರವನ್ನು ಓದ್ತಾ ಇದ್ರೆ ಪೂರ್ತಿಯಾಗಿ ಪತ್ರ ಮುಗಿಸಬೇಕು ಅನ್ನುವ ಮನಸ್ಥಿತಿ ಆತನಿಗೆ ಬರುವ ಹಾಗೆ ಪತ್ರ ಬರಿಬೇಕಂತೆ. ಇನ್ನೇ ಪತ್ರದ ತಿರುಳು ಅಂತ ಹೇಳ್ತಾರೆ. ಪತ್ರದಲ್ಲಿಯ ಹಲವು ವಿಚಾರಗಳನ್ನು ಆಯಾ ಭಾವಗಳ ಪ್ರಾಮುಖ್ಯಕ್ಕೆ ಅನುಗುಣವಾಗಿ ವಿಸ್ತರಿಸಬೇಕು. ಯಾವುದಕ್ಕೆ ಎಷ್ಟು ಸ್ಥಳ ಅಗತ್ಯವೋ ಅಷ್ಟನ್ನು ಅದಕ್ಕೆ ನಿಯೋಜಿಸುವುದರಿಂದ ಪತ್ರವೊಂದು ಉತ್ತಮ ಪ್ರಬಂಧವಾಗುತ್ತದೆ. ಸಂಪೂರ್ಣತೆಯ, ಸಮೃದ್ಧತೆಯ, ಸಮತೂಕದ ಸಾಫಲ್ಯ ಪಡೆಯುತ್ತದೆ ಅಂತ ಹೇಳ್ತಾರೆ. ಪತ್ರದ ತಿಳಿದು ಪತ್ರದ ಒಳಭಾಗದಲ್ಲಿ ಯಾವ ವಿಷಯಗಳನ್ನು ಹೇಳಬೇಕೋ ಅದನ್ನಷ್ಟನ್ನೇ ಸಾರಾಸಗಟಾಗಿ ಹೇಳಬೇಕು. ಅವರಿಗೆ ನಮಗೆ ನಿಮ್ಮ ಸರಕುಗಳ ಅವಶ್ಯಕತೆ ಇದೆ, ನಾನು ಹಣವನ್ನು ಸ್ವಲ್ಪ ಸಮಯದ ನಂತರ ಕೊಡ್ಲಾ ಅಥವಾ ಪೂರ್ತಿಯಾಗಿ ಕೊಡಬೇಕಾ, ಅಥವಾ ನೀವು ನಿಮ್ಮ ಗಾಡಿಯಲ್ಲೇ ಕಳಿಸ್ಕೊಡ್ತೀರಾ ಅಥವಾ ನಮ್ಮ ಗಾಡಿಯನ್ನು ಕಳಿಸ್ಬೇಕಾ, ಈ ರೀತಿಯಾದಂತಹ ವಿಷಯಗಳು ಪತ್ರದ ತಿರುಳಿನಲ್ಲಿ ಅತಿ ಮುಖ್ಯವಾಗಿ ಇರಬೇಕು ಅಂತ ಹೇಳ್ತಾರೆ. ಅದನ್ನು ತುಂಬ ಉದ್ದವಾಗಿ ಎಳಿಬಾರ್ದು, ಪುಟ್ಟದಾಗಿ ಚಿಕ್ಕದಾಗಿ ಬರಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಇನ್ನು ಇಲ್ಲಿ ಲೇಖಕನ ಕಾರ್ಯ ಇದೆ. ಲೇಖಕನ ವ್ಯಕ್ತಿತ್ವ ಆಯಿತು. ಲೇಖಕನ ವ್ಯಕ್ತಿತ್ವ ಹೇಗೆ ಗೊತ್ತಾಗತ್ತೆ? ಆತನ ಪತ್ರದ ಮುಖೇನ ಗೊತ್ತಾಗತ್ತೆ ಅನ್ನೋದನ್ನು ಹೇಳಿದೆ. ಇನ್ನು ಲೇಖಕನ ಕಾರ್ಯ ಇದೆ. ಮತ್ತೆ ಎಂತಹ ಕಾರ್ಯ ಅಂದರೆ, ಪತ್ರ ಬರೆಯುವಾಗ ಒಂದು ವಿಚಾರಕ್ಕೂ ಇನ್ನೊಂದು ವಿಚಾರಕ್ಕೂ ಸಂಬಂಧವಿರುವಂತೆ ಪತ್ರದ ಸಾಲುಗಳನ್ನು ಕ್ರಮಬದ್ಧವಾಗಿ ಜೋಡಿಸಬೇಕು.
ಅಡ್ಡಾತಿಡ್ಡಿಯಾಗಿ ಪತ್ರದ ಸಾಲುಗಳಿರಬಾರ್ದಂತೆ. ಒಂದಾದ್ಮೇಲೆ ಒಂದು ಪತ್ರದ ಸಾಲು ಇರಬೇಕು. ಮೊದಲು ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದರೆ ತಾವು ಬರೆಯುವ ಕಾರಣವೇನು ಅನ್ನೋದನ್ನು ಹೇಳಬೇಕು. ತಾವು ಬರೆಯುವ ಕಾರಣ ಏನು ಅನ್ನೋದನ್ನ ಹೇಳಿದರೆ ತದನಂತರ ಯಾವ ಸರಕು ಬೇಕು ಅನ್ನೋದನ್ನು ಹೇಳಬೇಕು. ಸರಕುಗಳ ನಂತರ ಅವರು ಹೇಗೆ ಕಳಿಸ್ಕೊಡ್ತಾರೆ ಅನ್ನೋದನ್ನ ಬರೀಬೇಕು. ತದನಂತರ ನಾವು ಹಣವನ್ನು ಇಂದು ಕೊಡಬೇಕೋ ಅಥವಾ ಒಂದು ಸ್ವಲ್ಪ ದಿನ ಬಿಟ್ಟು ಕೊಟ್ಟರೆ ನಡೆಯತ್ತೋ ಅನ್ನೋದನ್ನ ಕೇಳಬೇಕು. ಈ ರೀತಿಯಾಗಿ ಏನಾಗಬೇಕು, ಪತ್ರದ ಸಾಲುಗಳು ಕ್ರಮಬದ್ಧವಾಗಿ ಜೋಡಣೆಯಾಗಿರಬೇಕು. ಪತ್ರ ರಚನೆಕಾರ ಸಮರ್ಪಕವಾಗಿ ನಡೆದಿದೆ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಬೇಕು. ಲೇಖಕನ ಕಾರ್ಯ ಏನು ಅಂದರೆ ಮೊದಲು ಮತ್ತೊಂದು ಸರಿ ಪತ್ರ ನೋಡ್ಬೇಕು. ಅವನು ಒಂದರ ನಂತರ ಒಂದು ಸರಿಯಾಗಿ ಜೋಡಿಸಲ್ಪಟ್ಟಿದೆಯಾ ಅನ್ನೋದನ್ನ ನೋಡ್ಕೊಳ್ಬೇಕು. ಎಲ್ಲಾದರೂ ಒಂದು ಕಡೆ ಅಕ್ಷರಗಳು ಮತ್ತೆ ಪುನರಾವರ್ತನೆ ಆಗಿದಾವ ಅಥವಾ ಕರೆಕ್ಟಾಗಿ ಬರ್ದಿದ್ದೀನಾ ಅನ್ನೋದು ಲೇಖಕನ ಕಾರ್ಯ. ಪತ್ರದ ಪ್ರತಿಯೊಂದು ಭಾಗವೂ ಸಂಪೂರ್ಣವಾಗಿರಬೇಕು. ಪತ್ರದ ವಾಕ್ಯಗಳು ಅರ್ಧಮರ್ಧ ಆಗಿರಬಾರ್ದಂತೆ. ಒಂದು ಸಾಲನ್ನ ಕಂಟಿನ್ಯೂ ಮಾಡಿದರೆ ಬರೆದ್ರೆ ಅದು ಪೂರ್ತಿಯಾಗಿ ಮುಗಿಬೇಕು ಅಂತ ಹೇಳ್ತಾರೆ. ಉದಾಹರಣೆಗೆ ನಿಮ್ಮ ಸರಕುಗಳು ಬೇಕು ಅಂತ ಬರೆದ್ಬಿಟ್ಟು ಬಿಟ್ಟುಬಿಟ್ರೆ ಆ ವ್ಯಾಪಾರ ಕಂಪನಿಯ ಮಾಲೀಕರಿಗೆ ಇದು ಅರ್ಥನೇ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಅಂದರೆ ನಿಮ್ಮ ಸರಕು ಬೇಕು ಅಂತ ಬರೆದಿರ್ತೀವಿ, ಕರೆ ಯಾವ ಸರಕು ಬೇಕು, ಇವ್ರಿಗೆ ಎಷ್ಟು ಬೇಕು ಅನ್ನೋದು ಆ ಕಂಪನಿಯವರಿಗೆ ಗೊತ್ತಾಗಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ಹೇಳ್ತಾರೆ, ಪತ್ರದ ಭಾಗವು ಸಂಪೂರ್ಣವಾಗಿರಬೇಕು ಅಂತ ಅವ್ರು ತಿಳಿಸ್ಕೊಡ್ತಾರೆ. ಪತ್ರದ ಯಾವ ಒಂದು ವಿಭಾಗವೂ ಅನಗತ್ಯವೆನಿಸಬಾರದು. ನಾವು ಬರೆದಿರುವಂತಹ ವಿಷಯ ಆ ವ್ಯಾಪಾರ ಸಂಸ್ಥೆಯ ಮಾಲೀಕನಿಗೆ ಅಯ್ಯೋ ಇದನ್ನ ಯಾಕೆ ಬರೆದಿದ್ದಾರಪ್ಪ ಇವರು ಅಂತ ಅಂದ್ಬಿಟ್ಟು ಅವರಿಗೆ ಅದು ಅನಗತ್ಯ ಅಂತ ಅನ್ನಿಸ್ಬಾರ್ದು ಅಂತ ಹೇಳ್ತಾರೆ. ಯಾವುದಾದರೂ ವಿಚಾರವನ್ನು ಅತಿಯಾಗಿ ಬರೆದಿದ್ದರೆ ಅದನ್ನು ಸಂಗ್ರಹಿಸಿ ಬರೆಯಬೇಕು. ತುಂಬ ಅತಿಯಾಗಿ ಯಾವುದಾದ್ರೂ ಹೇಳ್ತಾ ಇರ್ತೀವಿ, ಅದರ ಬದಲಿ ಚಿಕ್ಕದಾಗಿ ಹೇಗಾದರೂ ಮಾಡ್ಲಿಕ್ಕೆ ಬಂದರೆ ಅದನ್ನೆಲ್ಲವನ್ನು ಒರೆಸ್ಬಿಟ್ಟು ಏನು ಮಾಡ್ಬೋದು, ಚಿಕ್ಕದಾಗಿ ಬರೀಬೇಕು ಅನ್ನೋದನ್ನು ತಿಳಿಸ್ತಾರೆ. ಪತ್ರ ಬರೆಯುವಾಗ ಓದುಗನ ಮನಸ್ಸನ್ನು ಒಲಿಸಿಕೊಳ್ಳುವುದಕ್ಕಾಗಿ ಅವನನ್ನು ಒಪ್ಪಿಸುವುದಕ್ಕಾಗಿ ಎಂಬುದನ್ನು ಮರೆಯಬಾರದು. ನಾವು ಪತ್ರ ಬರಿತಾ ಇದ್ದೀವಿ, ಬರೆಯುವ ಸಂದರ್ಭದಲ್ಲಿ ಬರೆದಂತಹ ನಾವು ಯಾರಿಗೆ ಬರೆದಿದ್ದೀವಲ್ವಾ ಆ ವ್ಯಾಪಾರ ಸಂಸ್ಥೆಯವರು ಈ ಪತ್ರವನ್ನು ಓದಿದ ತಕ್ಷಣ ಅವ್ರಿಗೇನು ಅನ್ನಿಸ್ಬೇಕು, ಓ ಇವರು ತುಂಬ ಒಳ್ಳೆಯವರು, ಇಷ್ಟೆಲ್ಲ ಕಾಳಜಿಯಿಂದ ಬರೆದಿದ್ದಾರೆ, ಇವರು ಹಿಂದಿನಿಂದಲೂ ಕೂಡ ನಮ್ಮ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯ ಇದೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಇವರ ಒಂದು ಇವರೊಟ್ಟಿಗಿರುವಂತಹ ವ್ಯಾಪಾರ ಸಂಬಂಧವನ್ನು ಬಿಡಬಾರ್ದು ಅನ್ನುವ ಭಾವನೆ ಯಾರಲ್ಲಿರಬೇಕು, ಪತ್ರ ಓದುಗನಲ್ಲಿ ಬರಬೇಕಂತೆ. ಪತ್ರ ಲೇಖನದಲ್ಲಿ ಹೆಚ್ಚು ಅನುಭವ ಪಡೆದಂತೆಲ್ಲ ಮುಂಚಿನ ಟಿಪ್ಪಣಿಯ ಕಾರ್ಯದ ಗಾತ್ರ ಅಗತ್ಯ ಕಡಿಮೆಯಾಗುತ್ತಾ ಹೋಗುತ್ತದೆ. ನಾವು ಒಂದ್ಸರಿ ಪತ್ರ ಬರಿತೀವಿ, ಪತ್ರ ಬರೆದ್ಮೇಲೆ ನಮಗೆ ಅನ್ಸತ್ತೆ ಇನ್ನೊಂದು ಸರಿ ಓದಿದಾಗ ತುಂಬ ದೊಡ್ಡದಾಯ್ತಲ್ಲ, ಅದನ್ನು ಚಿಕ್ಕದಾಗಿ ಬರೆಯೋಣ ಅಂತ ನಮಗನ್ಸತ್ತೆ. ಸೊ ಚಿಕ್ಕದಾಗಿ ಬರಿತೀವಿ, ಮತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇದನ್ನು ಇನ್ನೂ ಚಿಕ್ಕದು ಮಾಡ್ಬೋದಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಪತ್ರ ಬರೆಯುವ ಲೇಖಕನ ವ್ಯಕ್ತಿತ್ವದಿಂದ ಪತ್ರದ ಕಾರ್ಯ ಮುಗಿದ ಮೇಲೆ ಒಂದು ಸಾರಿ ಮತ್ತೊಂದು ಸಾರಿ ಓದಿದಾಗ ಅವನಿಗೆ ಮತ್ತೆ ಚಿಕ್ಕದು ಮಾಡಬೇಕು ಅಂತ ಅನಿಸಿದರೆ ಅವನೇನು ಮಾಡಬೇಕು ಅಂತ ಹೇಳ್ತಾರೆ, ಆದಷ್ಟು ಎಷ್ಟು ಸರಳವಾಗಿ ಚಿಕ್ಕದಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಏನು ಮಾಡ್ಬೋದು, ಚಿಕ್ಕದಾಗಿ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಪತ್ರ ಲೇಖನ ಪೂರ್ವದ ಕಾರ್ಯವೆಲ್ಲ ಮನಸ್ಸಿನಲ್ಲಿ ನಡೆದಿರತ್ತೆ, ಏನೇನು ಬರೀಬೇಕು ಅಂದರೆ. ಆದರೂ ಕೂಡ ಕೆಲವೊಂದು ಸರಿ ಅದು ಏನಾಗಿ ಹೋಗುತ್ತೆ, ದೊಡ್ಡದಾಗೇ ಹೋಗತ್ತಂತೆ. ಹಾಗಾಗಿ ಅವ್ರೇನು ಹೇಳ್ತಾರೆ ಅಂದರೆ, ಇಲ್ಲಿ ಲೇಖಕನ ಕಾರ್ಯ ಅತಿ ಮುಖ್ಯ. ಒಂದು ಸರಿ ಅಲ್ಲ, 2 ಸರಿ ಓದಿ 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 ಅವನೇನಾಗತ್ತೆ, ಇನ್ನೂ ಸಣ್ಣದಾಗಿ ಚಿಕ್ಕದಾಗಿಯೂ ಕೂಡ ಆತ ಬರಿಬೋದು ಅನ್ನೋದನ್ನು ಹೇಳ್ತಾರೆ. ಪರಿಷ್ಕರಣ. ಪತ್ರ ಎಲ್ಲ ಮುಗೀತಪ್ಪ, ಪತ್ರ ಎಲ್ಲ ಮುಗಿಸಿದ ಮೇಲೆ ಒಮ್ಮೆ ಅದನ್ನು ಸಂಪೂರ್ಣವಾಗಿ ಓದ್ಬಿಟ್ಟು ಸರಿಯಾಗಿದೆಯಾ ಅಂತ ನೋಡಬೇಕು. ಯಾರು ಪತ್ರ ಬರೀತಿದಾರಲ್ವಾ ಅಂಥವ್ರು. ನಾವಿನ್ನು ಹೇಳಬೇಕಾಗಿದ್ದಂತಹ ವಿಷಯವನ್ನೆಲ್ಲ ಈ ಪತ್ರದಲ್ಲಿ ವ್ಯಾಪಾರ ಸಂಸ್ಥೆಯವರಿಗೆ ಹೇಳಿದೀವ ಅನ್ನೋದನ್ನು ನೋಡಬೇಕು.
ವಿರಾಮ ಚಿಹ್ನೆ, ಅಲ್ಪ ವಿರಾಮ, ಪೂರ್ಣ ವಿರಾಮ, ಅರ್ಥ ಸ್ಪಷ್ಟವಾಗಿದೆಯಾ, ಇವೆಲ್ಲವನ್ನ ನೋಡಿ ಆದ ಮೇಲೆ ಪತ್ರವನ್ನು ಹಸ್ತಪ್ರತಿ ಮಾಡಿಸಲು ಕಳುಹಿಸಬೇಕು ಅಂತ ಹೇಳ್ತಾರೆ. ಅಂದರೆ ಕೆಲವೊಂದು ಸಾರಿ ಕೈಯಲ್ಲಿ ಬರೀತಾರೆ, ಇನ್ನು ಕೆಲವೊಂದು ಸಾರಿ ಟೈಪ್ ಮಾಡ್ತಾರೆ. ಟೈಪ್ ಮಾಡುವ ಸಂದರ್ಭದಲ್ಲಿಯೂ ಕೂಡ ನಾವು ಬರೆದಂತಹ ಪತ್ರದಲ್ಲಿರುವಂತಹ ಶಬ್ದವಾಗಿರ್ಬೋದು, ಪದ ಬಳಕೆ ಆಗಿರ್ಬೋದು, ಅಕ್ಷರಗಳಾಗಿರ್ಬೋದು, ಎಲ್ಲವೂ ಕೂಡ ಸರಿಯಾಗಿದೆಯಾ ಅಂತ ಮತ್ತೊಮ್ಮೆ ನೋಡೋದೇ ಅದೇ ಪರಿಷ್ಕರಣ ಅಂತ ಹೇಳ್ತಾರೆ. ಇದಿಷ್ಟು ಪತ್ರ ಲಕ್ಷಣಗಳು, ವ್ಯವಹಾರ ಪತ್ರದ ಲಕ್ಷಣಗಳು ಅಂತ ಹೇಳ್ತೀನಿ. ಆಯಿತಾ? ನಿಮ್ಗೆ ಇದರಲ್ಲಿ ಲೇಖನ ಕಾರ್ಯ ಮತ್ತು ಪರಿಷ್ಕರಣ 2 ನೋಟ್ಸನ್ನು ಕಳಿಸಿಲ್ಲ. ನಾನು ಇದನ್ನು ಫೋಟೋ ಹೊಡೆದ್ಬಿಟ್ಟು ನಿಮಗೆ ಕಳಿಸ್ಕೊಡ್ತೀನಿ. ಆಯಿತಾ? ಧನ್ಯವಾದಗಳು.